ಶ್ರೇಯಸ್ ಸರ್, ಪಂಜಾಬ್ ಕೇಳಿಸಿದ್ಯಾ? ಪಂಜಾಬ್ ಮನೆಗೆ ನುಗ್ಗೋಡಿದ್ವಿ RCB ಅವರು. ತಮ್ಮನೇಲಿ ನೋಡಿರ್ತೀರ ನೀವು. ಅವೇ ಮ್ಯಾಚಸ್ ವಿನ್ ಸ್ಟ್ರೀಕ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರೋ RCB ಟೀಮ್ ಅಂತಾನೆ ಹೇಳ್ಬೇಕು. ಸೂಪರ್ ಮ್ಯಾಚು, ಒನ್ ಸೈಡೆಡ್ ಗೇಮು. ಎಲ್ಲೂ ನಾವು ಗೇಮ್ನ ಬಿಟ್ಕೊಟ್ಟಿಲ್ಲ ಪಂಜಾಬ್ ಅವ್ರ ಕಡೆಗೆ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಟಾಸ್ ಗೆದ್ದು ಅವೇ ಮ್ಯಾಚಸಲ್ಲಿ ಟಾಸ್ ಗೆಲ್ತೀವಿ, ಮನೆಯಲ್ಲಿ ಟಾಸ್ ಸೋಲ್ತೀವಿ, ಮ್ಯಾಚು ಸೋಲ್ತೀವಿ. ಸಾರಿ, ಹೋಮ್ ಗ್ರೌಂಡಲ್ಲಿ ಟಾಸ್ ಸೋಲ್ತೀವಿ, ಮ್ಯಾಚು ಸೋಲ್ತೀವಿ. ಅವೇ ಮ್ಯಾಚಸಲ್ಲಿ ಟಾಸ್ ಗೆಲ್ತೀವಿ, ಮ್ಯಾಚು ಗೆಲ್ತೀವಿ. ನೆಕ್ಸ್ಟ್ ಮ್ಯಾಚ್ ರಾಜಸ್ಥಾನ್ ಮೇಲಿದೆ, ಬ್ಯಾಂಗ್ಳೂರಲ್ಲಿ. ನೋಡ್ಬೇಕು ಏನಾಗುತ್ತೆ ಅಂತ. ಬಟ್ ಇವತ್ತಿನ ಮ್ಯಾಚು ಸೂಪರ್ ಆಗಿತ್ತು. ಸಂಡೇ ಸ್ಪೆಷಲ್ಲು. ಮನೇಲಿ ಒಳ್ಳೆ ನಾನ್ ವೆಜ್ ತಿಂದು ಮ್ಯಾಚ್ ನೋಡಿ ಗೆದ್ಮೇಲೆ ಖುಷಿ ಆಗುತ್ತಲ್ಲ, ಅದೇ ಸಂತೋಷ. ಅದು ಕೊಹ್ಲಿ ಹೊಡೆದು, ಅದು ನಮ್ಮ ಕನ್ನಡಿಗ ಪಡಿಕಲ್ಲು ಮತ್ತು ಇವರು ಕೊಹ್ಲಿ ಹೊಡೆದು ಗೆಲ್ಲಿಸ್ತಾರಲ್ಲ ಮ್ಯಾಚು, ಸೂಪರ್ ಅಂತಲೇ ಹೇಳಬೇಕು. ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಪಂಜಾಬು. ಪವರ್ ಪ್ಲೇಯಲ್ಲಿ ವಿಕೆಟ್ ಬಂದಿಲ್ಲ, ಆಲ್ಮೋಸ್ಟ್ ಪವರ್ ಪ್ಲೇಯಲ್ಲಿ ವಿಕೆಟ್ ಬಂದಿಲ್ಲ. ಫಸ್ಟ್ ಬ್ರೇಕ್ ತಂದುಕೊಟ್ಟಿದ್ದು ಕೃಣಾಲ್ ಪಾಂಡ್ಯ ಅವೇ ಮ್ಯಾಚಸಲ್ಲಿ ಹೀರೋ ಅಂತ ಹೇಳ್ಬೇಕು ನಮ್ಮ RCB ಟೀಮ್ಗೆ. ನೀವು ಅವೇ ಮ್ಯಾಚಸಲ್ಲಿ ಎಲ್ಲ ನೋಡಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಕೃಣಾಲ್ ಪಾಂಡ್ಯ ಬೌಲಿಂಗಲ್ಲಿ. ಇವತ್ತು ಸ್ಪಿನ್ನರ್ಗಳೇ ಇವತ್ತು ಮೇಲ್ಗೈ ಸಾಧಿಸಿದ್ದು ನಮ್ಮ RCB. ಫಾಸ್ಟ್ ಬೌಲರ್ಗೆ ಭುವಿಗೂ ಸಿಕ್ಕಿಲ್ಲ, SDRಗೂ ಸಿಕ್ಕಿಲ್ಲ, ಹೇಸಲ್ವುಡ್ಗೂ ಸಿಕ್ಕಿಲ್ಲ ಅನ್ಸುತ್ತೆ ವಿಕೆಟು. ಹೌದು, ಯಾರಿಗೂ ಸಿಕ್ಕಿಲ್ಲ. ರೊಮಾರಿಯೋ ಶೆಫರ್ಡ್ ಮಾತ್ರ ಒಂದು ವಿಕೆಟ್ ಸಿಕ್ತು. ಅದು ಒಳ್ಳೆ ಶ್ರೇಯಸ್ ಅಯ್ಯರ್ ವಿಕೆಟು. ಡೌನ್ ದಿ ಗ್ರೌಂಡ್ ಸ್ಟ್ರೈಟ್ ಆಗಿ ಒಳ್ಳೆ ಸಿಕ್ಸ್ ಹೊಡೆಯಕ್ಕೆ ಹೋದ್ರು, ಬಟ್ ಅದು ಕ್ಯಾಚ್ ಆಗಿ ಕನ್ವರ್ಟ್ ಆಯಿತು. ಒಳ್ಳೆ ಕ್ಯಾಚ್ ಮಾತ್ರ ಕೃಣಾಲ್ ಪಾಂಡ್ಯ. ಎಲ್ಲಿ ನೋಡೋದು ಇವತ್ತು ಕೃಣಾಲ್ ಪಾಂಡ್ಯ, ಟೀಮ್ ಡೇವಿಡ್. ಕೃಣಾಲ್ ಪಾಂಡ್ಯ ತೆಗೆದಿದ್ದ ವಿಕೆಟಲ್ಲಿ ಟೀಮ್ ಡೇವಿಡ್ ಕ್ಯಾಚ್, ಈ ಕಡೆ ಶೆಫರ್ಡ್ ತೆಗೆದಿರೋದ್ರಲ್ಲಿ ಕೃಣಾಲ್ ಪಾಂಡ್ಯ ಕ್ಯಾಚ್. ಸಖತ್ತಾಗಿತ್ತು ಇವತ್ತು ಕಾಂಬಿನೇಷನ್ ಅವ್ರದ್ದು. ಪ್ರಿಯಾಂಶಾರ್ಯ ಮತ್ತು ಪ್ರಭ್ಸಿಮ್ರನ್ ಸಿಂಗು ಒಳ್ಳೆ ಫಾರ್ಮಲ್ಲಿದ್ದರು, ಒಳ್ಳೆ ಚಂದ ಮಾಡಿ ಆಡ್ತಿದ್ರು, ಸಖತ್ತಾಗಿ ಆಡ್ತಿದ್ರು. ಫಸ್ಟ್ ಬ್ರೇಕ್ ಥ್ರೂ ಪ್ರಿಯಾಂಶಾರ್ಯ, ಅದಾದ್ಮೇಲೆ ಪ್ರಭ್ಸಿಮ್ರನ್ ಸಿಂಗ್ ತಕ್ಕೊಟ್ರು. ಎರಡನ್ನೂ ತಕ್ಕೊಟ್ಟಿದ್ದು ನಮ್ಮ ಕೃಣಾಲ್ ಪಾಂಡ್ಯ. ಸ್ಪಿನ್ನರ್ ಅಂತ ಹೇಳೋಕ್ಕಾಗಲ್ಲ, ಲೆಫ್ಟ್ ಆರ್ಮ್ ಎತ್ತು ಬಿಸಾಕು ಅಂತ ಹೇಳ್ಬೇಕು ಅಷ್ಟೇ ಅವ್ರ ಬೌಲಿಂಗ್ಗೆ. ಅದಾದ್ಮೇಲೆ ಶ್ರೇಯಸ್ ಅಯ್ಯರ್, ರೊಮಾರಿಯೋ ಶೆಫರ್ಡ್ ತೆಗೆದ್ರು, ಒಳ್ಳೆ ಬ್ರೇಕ್ ಥ್ರೂ. ಮತ್ತು ಜೋಶ್ ಇಂಗ್ಲಿಷ್ದು ಶ್ರೇಯಸ್ ಶರ್ಮಾ, ಅವರು ಒಳ್ಳೆ ಟಚ್ಚಲ್ಲಿದ್ದರು. ಸ್ಪಿನ್ನರ್ಸ್ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ತಿದ್ರು. 17 ಬಾಲ್ಗೆ 29 ರನ್ನು. ಅದಾದ್ಮೇಲೆ ನೇಹಲ್ ವಧೇರಾ ರನ್ಔಟು ಸಖತ್ತಾಗಿತ್ತು, ರನ್ಔಟ್ ಕೊಹ್ಲಿ ಕಡೆಯಿಂದ. ಅದಾದ್ಮೇಲೆ ಅವ್ರ ಸೆಲೆಬ್ರೇಷನ್ ಇತ್ತು, ಹಿಂಗೆ ಎರಡು ಕೈ ತೆಗೆದು ಹಿಂಗೆ, ಅದು ಸಖತ್ತಾಗಿತ್ತು ಸೆಲೆಬ್ರೇಷನ್, ಅದು ಸಖತ್ತಾಗಿತ್ತು. ಅದಾದ್ಮೇಲೆ ಶಶಾಂಕ್ ಸಿಂಗು, ಸ್ಟೋಯ್ನಿಸ್ ಔಟ್ ಆದರು. ಸುಯೇಶ್ ಶರ್ಮಾ ಬೌಲ್ಡು, ಎಂಥ ಬೌಲ್ ಇವತ್ತು ಸುಯೇಶ್ ಶರ್ಮಾ ಕಡೆಯಿಂದ ಅಂದರೆ, ಸ್ಟೋಯ್ನಿಸ್ಸು ಮತ್ತು ಜೋಶ್ ಇಂಗ್ಲಿಷು ಡೈರೆಕ್ಟ್ ವಿಕೆಟೇ, ಸಖತ್ ಬೌಲ್ ಮಾಡಿದ್ರು, ಮಾತ್ರ ಸಖತ್ತಾಗಿ ಆಡಿದ್ರು ಇವತ್ತು. ಸುಯೇಶ್ ಶರ್ಮಾ ಸಖತ್ ಬೌಲಿಂಗ್ ಮಾಡಿದ್ರು. ಅದಾದಮೇಲೆ ಮಾರ್ಕೋ ಎನ್ಸನ್ನು ಮತ್ತು ಶಶಾಂಕ್ ಸಿಂಗು ಬೌಂಡ್ರಿ, ಲಾಸ್ಟ್ ಬಾಲ್ವರೆಗೂ ಬೌಂಡ್ರಿನೇ ಕೊಟ್ಟಿಲ್ಲ. ಲಾಸ್ಟ್ ಬಾಲಲ್ಲಿ ಮಾತ್ರ 6 ಹೋಯ್ತು, ಹೇಸಲ್ವುಡ್ ಬಾಲ್. ಅಲ್ಲಿವರೆಗೂ ಸಿಂಗಲ್ಸು ಡಬಲ್ಸು ಅಷ್ಟೇ. ಆಲ್ಮೋಸ್ಟ್ ಒಂದು 25 ಬಾಲ್ಗೆ ಬೌಂಡ್ರಿನೇ ಬಂದಿಲ್ಲ ಅನ್ಸುತ್ತೆ ಲಾಸ್ಟ್ 25 ಬಾಲ್ಸಲ್ಲಿ. ಲಾಸ್ಟ್ 4 ಓವರ್ ಬೌಂಡ್ರಿನೇ ಸಿಕ್ಕಿಲ್ಲ ಅವ್ರಿಗೆ, ಎಲ್ಲ ಸಿಂಗಲ್ಸಲ್ಲೇ ಡೀಲ್ ಮಾಡ್ತಿದ್ರು. ನೀವು ಶಶಾಂಕ್ ಸಿಂಗ್ ನೋಡಿದ್ರೆ ಅವರು ಚೇಸಿಂಗಲ್ಲಿ ಚೆನ್ನಾಗಿ ಮಾಡ್ತಾರೆ, ಬಟ್ ಫಸ್ಟ್ ಬ್ಯಾಟಿಂಗ್ ಅಂತ ಬಂದಾಗ ಅವ್ರಿಗೂ ಗೊತ್ತಿಲ್ಲ ಎಷ್ಟು ಹೆಂಗೆ ಆಡಬೇಕು, ಏನು ಇನ್ನಿಂಗ್ಸ್ ಹೆಂಗೆ ಪೇಸ್. ಅದು ಆ್ಯಕ್ಚುಲಿ ಸ್ಲೋ ವಿಕೆಟ್ ಬೇರೆ. ಸೊ ಅದೇ ಹೇಳೋದು, ಯಾಕೆ ನಾವು RCB ಫಸ್ಟ್ ಬ್ಯಾಟಿಂಗಲ್ಲಿ ನಾವು ಯಾಕೆ ಈ ಥರ ಸೋಲ್ತಿರ್ತೀವಿ ಅಂದಾಗ, ನಮಗೆ ಅದು ಸ್ಕೋರ್ ಬೋರ್ಡ್ ಗೊತ್ತಿಲ್ಲ, ಏನು ಮಾಡಬೇಕು, ಎಂಥ ಸ್ಕೋರ್ ಸೆಟ್ ಮಾಡಬೇಕು ಅಂತ ಗೊತ್ತಿರಲ್ಲ. ಬಂದು ಹೊಡೆಯಕ್ಕೆ ಹೋಗಿ ಔಟ್ ಆಗ್ತೀವಿ, ಸ್ಕೋರ್ ಕಮ್ಮಿ ಆಗುತ್ತೆ. ಈ ಚೇಸ್ ಮಾಡ್ಬೇಕಾದ್ರೆ ಈಸಿಯಾಗಿರುತ್ತೆ, ಗೊತ್ತಿರುತ್ತೆ ನಮಗೆ ಸ್ಕೋರ್ ಎಷ್ಟು ಹೊಡಿಬೇಕು, ಒಂದು ಓವರ್ಗೆ ಎಷ್ಟು ಬೇಕು, ಯಾವ ಬೌಲರ್ನ ಟಾರ್ಗೆಟ್ ಮಾಡಬೇಕು, ಯಾರನ್ನ ನಾವು ಫ್ರೀಯಾಗಿ ಬಿಡಬೇಕು, ಅವ್ರನ್ನ ಟಾರ್ಗೆಟ್ ಮಾಡೋಕೆ ಹೋಗ್ಬಾರ್ದು ಅಂತ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಅದರಿಂದ ಇವಾಗ ಪಂಜಾಬ್ ಅವ್ರು ನೋಡಿ ನಮ್ಗೆ ಅರ್ಥ ಆಗಿರ್ಬೋದು, ಫ್ಯಾನ್ಸ್ಗೆಲ್ಲರಿಗೂ ತುಂಬ ರಿಸ್ಕಿ, ಅಂದರೆ ಟಾಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವ್ರೂ ಒಳ್ಳೆ ಹಿಟ್ಟರ್ಸ್ ಇದ್ದಾರೆ ಪಂಜಾಬಲ್ಲಿ, ಯಾಕೆ ಹೊಡಿಯೋಕ್ಕಾಗಿಲ್ಲ ಗೊತ್ತಿಲ್ಲ. ಹೊಡೆಯಕ್ಕೆ ಹೋಗಿ ಔಟ್ ಆಗ್ತಾರೆ, ಏನೋ ಒಂದು ಆಗುತ್ತೆ, ಅದಕ್ಕೋಸ್ಕರನೇ ಹಂಗಾಗುತ್ತೆ. ಸೊ ಇವರೆಲ್ಲ ರನ್ ಕಲೆ ಹಾಕಿದ್ಮೇಲೆ ಲಾಸ್ಟ್ಗೆ ಅವ್ರು ಮಾಡಿದ್ದು 157, 6 ವಿಕೆಟ್ಸ್ ಕಳ್ಕೊಂಡು 20 ಓವರಲ್ಲಿ. ಇದು ಈಸಿ ವಿಕ್ಟ್ರಿ ಅಂತ ನಮ್ಗೆ ಗೊತ್ತಾಗೋಯ್ತು. ಬಟ್ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆದಾಗ ಫಸ್ಟ್ ಟ್ವಿಸ್ಟ್ ಒಂದಿತ್ತು. ಹರ್ಷದೀಪ್ ಸಿಂಗ್ ಓವರಲ್ಲಿ ಬೌನ್ಸರು ಶಾರ್ಟ್ ಬಾಲ್ ಬೌನ್ಸರ್ಗೂ ಶಾರ್ಟ್ ಬಾಲ್, ಅದು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ, ಗೊತ್ತಿದ್ರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಎಡ್ಜ್ ಆಗಿ ಔಟ್ ಆದರು. ನಾನು ಅಂದ್ಕೊಂಡು ಏನಪ್ಪ ಇದು ಪವರ್ ಪ್ಲೇಯಲ್ಲಿ ಫಸ್ಟ್ ವಿಕೆಟು ಅಂತ. ಬಟ್ ಕಿಂಗ್ ಕೊಹ್ಲಿ ಇರ್ಬೇಕಾದ್ರೆ ಭಯ ಯಾಕೆ, ಚೇಸಿಂಗ್ ಅಂತ ಬಂದಾಗ ನಮ್ಮ ಕೊಹ್ಲಿನೇ ಟಾಪ್ ಅಂತ ನಾವು ಯಾವಾಗಲೂ ಅಂದ್ಕೊಂಡಿರ್ತೀವಿ. ಅದೇ ಥರ ಮಾಡ್ತಾರೆ ಅವರು. ಆ ಥರ ತುಂಬ ಸರಿ ಪ್ರೂವ್ ಮಾಡಿದ್ದಾರೆ. ಅದಾದಮೇಲೆ ಬಂದಿದ್ದ ಜೊತೆ ಆಟ, 100 ರನ್ ಪಾರ್ಟ್ನರ್ಶಿಪ್ಪು ದೇವದತ್ ಪಡಿಕಲ್ಲು ಮತ್ತು ವಿರಾಟ್ ಕೊಹ್ಲಿಯಿಂದ ಒನ್ ಆಫ್ ದಿ ಬೆಸ್ಟ್ ಪಾರ್ಟ್ನರ್ಶಿಪ್ ಇನ್ ಟಾಟಾ IPL ಅಂತ ಈ 2025 ಅಂತ ಹೇಳಬೇಕು. ಒಳ್ಳೆ ಪಾರ್ಟ್ನರ್ಶಿಪ್ಪು, ರಿಸ್ಕಿ ಶಾಟ್ಸ್ ಬೇಕಾಗಿದ್ದಿಲ್ಲ, ಏನೂ ಅವಶ್ಯಕತೆ. ಬಾಲ್ ಟು ರನ್ನು ಆರಾಮಾಗಿ ಆಡ್ಕೊಂಡು ನೋಡ್ಕೊಂಡು ಬೌಂಡ್ರಿಗಳು. ಚಹಲ್ಗೂ ಬಿಟ್ಟಿಲ್ಲ, ಹರ್ಪ್ರೀತ್ ಬಾರ್ಗೆ ಬಿಟ್ಟಿಲ್ಲ. ಹರ್ಪ್ರೀತ್ ಬಾರ್ನ ತಂದುಬಿಟ್ರು ಕೊಹ್ಲಿ ಇದ್ದಿದ ತಕ್ಷಣ, ಅವ್ರಿಗೂ ಏನೂ ಮಾಡೋಕ್ಕಾಗಿಲ್ಲ, ಚಹಲ್ಗೂ ಏನಕ್ಕೆ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡಿದ್ದು
ದೇವದತ್ ಪಡಿಕ್ಕಲ್, ಹರ್ಪ್ರೀತ್ ಬ್ರಾರ್ ಅವ್ರಿಗೆ ಹೊಡೆಯಕ್ಕೆ ಹೋಗಿ ಔಟ್ ಆದರು. ನೇಹಲ್ ವಧೇರಾ ಕ್ಯಾಚ್ ಹಿಡಿದ್ರು, ಒಳ್ಳೆ ಕ್ಯಾಚ್ ಹಿಡಿದ್ರು. ಅದಾದಮೇಲೆ ಪಟಿದಾರ್ ಬಂದು ಮೇ ಬಿ ಇನ್ನಿಂಗ್ಸ್ನ ಮುಂದೆ ತೊಗೊಳೋಣ ಅಂತ ಬೇಗ ಮುಗಿಸೋಣ ಅನ್ನೋ ಹರಿಬರಿಯಲ್ಲಿ ಚಹಲ್ಗೆ ಹೊಡೆಯಕ್ಕೆ ಹೋಗಿ ಚಹಲ್ಗೆ ಅದೊಂದು ವಿಕೆಟ್ ಸಿಕ್ತು. ಮಾರ್ಕೋ ಎನ್ಸನ್ ಹಿಡಿದಿದ್ದು ಬೌಂಡ್ರಿ ಲೈನ್ ಹತ್ರ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಮುಂದೆ ಕನೆಕ್ಟ್ ಆಗಿಲ್ಲ ಸರಿಯಾಗಿ. ಕೊಹ್ಲಿ ಮಾತ್ರ ನಾಟ್ ಔಟ್, 73 ರನ್ ಅಜಯ್ 54 ಬಾಲಲ್ಲಿ. ಸ್ಟ್ರೈಕ್ ರೇಟ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, 40 ಬಾಲ್ಗೆ 50 ರನ್ ಏನೋ ಮಾಡಿದ್ರು. ಬಟ್ ಅವರೇನು ಓವರ್ ಇದು ಮಾಡಿಲ್ಲ, ಹೈಪ್ ಮಾಡಿಲ್ಲ, ಏನಿಲ್ಲ. ನನಗೆ ಇನ್ನೂ ಕೆಲಸ ಇದೆ, ಬಾಕಿ ಮುಗಿಸೋದಿದೆ. ನಾನು ಚೇಸ್ನ ಲಾಸ್ಟ್ವರೆಗೂ ಇದ್ದು ನಾನು ಕಂಪ್ಲೀಟ್ ಮಾಡಿ ಬರ್ತೀವಿ. ಅದೇ ಹೇಳೋದು ಯಂಗ್ಸ್ಟರ್ಸ್ಗೂ ನಮ್ಮ ಕೊಹ್ಲಿ ಅಂತಲೇ ಹೇಳ್ಬೇಕೀಗ, ಅವ್ರಿಗೂ ಇರೋ ವ್ಯತ್ಯಾಸ ಏನು ಅಂದರೆ, ಮ್ಯಾಚ್ ಒಂದ್ಸರಿ ಅವ್ರು ಸ್ಟಾರ್ಟ್ ಆಯಿತು ಅಂದಾಗ ಮಧ್ಯದಲ್ಲಿ ಬಿಟ್ಟು ತುಂಬ ರೇರ್ ಅವ್ರು ಔಟ್ ಆಗಿ ಬೇರೆಯವ್ರು ಬಂದು ಫಿನಿಶ್ ಮಾಡೋದು ತುಂಬ ರೇರು. ಬಟ್ ಆಲ್ಮೋಸ್ಟ್ ಒಂದು 80% ಟೈಮ್ಸ್, ನಂಬರ್ ಆಫ್ ಟೈಮ್ಸು ಕೊಹ್ಲಿ ಲಾಸ್ಟ್ವರೆಗೂ ಇದ್ದು ಫಿನಿಶ್ ಮಾಡೇ ಬರ್ತಾರೆ. ಫಿನಿಶಿಂಗ್ ಶಾಟ್ ಬೇರೆ ಯಾರಾದರೂ ಹೊಡಿಬೋದು, ಬಟ್ ಇವರು ಆಪೋಸಿಟ್ ಎಂಡಲ್ಲಿ ಇದ್ದು ಅದನ್ನ ನೋಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ ತಪ್ಪು ಅಂತ ಏನಾದರೂ ಇದ್ದರೆ ಗೊತ್ತಿದ್ರೆ ನಿಮ್ಗೆ ಎಲ್ಲರಿಗೂ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸಖತ್ ಖುಷಿ ಆಯಿತು. ಪಂಜಾಬ್ ಅವ್ರು ಬೆಂಗಳೂರಿಗೆ ಬಂದು ನಮ್ಗೆ ಹೊಡೆದು, ಅದು 9 ವಿಕೆಟ್ ಕಳ್ಕೊಂಡು 35 ಬಾಲ್ಗೆ 5 ವಿಕೆಟ್ ಹೋಗಿ 35 ರನ್ಗೆ 5 ವಿಕೆಟ್ ಕಳ್ಕೊಂಡು ನಾವೆಲ್ಲಿ 49ಕ್ಕಿಂತ ಬೇಗ ಆಲ್ಔಟ್ ಆಗ್ಬಿಡ್ತಾರೋ ಅಂತ ಅದೊಂದು ಭಯ. ಏನೋ ಟೀಮ್ ಡೇವಿಡ್ ನಾವು ನೆನೆಸ್ಕೋಬೇಕು. ಆ ದೈತ್ಯ ಮಾನವ ಆಸ್ಟ್ರೇಲಿಯನ್ ಬ್ಯಾಟ್ಸ್ಮನ್ ಬಂದು ಹೊಡೆದು 22 ಬಾಲಲ್ಲಿ 50 ರನ್ ಏನೋ ಹೊಡೆದು ಒಂದು ಡೀಸೆಂಟ್ ಟೋಟಲ್ ಕರ್ಕೊಂಡು ಹೋಗಿದ್ರು. ಅವತ್ತೂ ಚಾನ್ಸ್ ಇತ್ತು ಸ್ವಲ್ಪ, ಬಟ್ ತುಂಬ ಕಷ್ಟ ಇತ್ತು ಅದನ್ನು ಆ ಬ್ಯಾಟಿಂಗ್ ಪಿಚ್ಚಲ್ಲಿ ಇದು ಮಾಡೋದು. ನೇಹಲ್ ವಧೇರಾ ವಿಕೆಟ್ ಒಂದು ಹೋಗಿದ್ದಿದ್ರೆ ಮೇ ಬಿ ಚೇಂಜ್ ಆಗ್ತಿತ್ತು. ಬಟ್ ಓಕೆ, ಋಣ ಅವ್ರು ಇಟ್ಕೊಂಡಿಲ್ಲ, ನಾವು ತೀರಿಸಿದ್ವಿ, ವಾಪಸ್ ಕೊಟ್ಟಿದ್ವಿ. ಅದು ಅವ್ರ ಮನೆಗೆ ಹೋಗಿ ಅವ್ರು ಬಂದು ನಮ್ಮ ಮನೆಗೆ ಹೆಂಗೆ ಹೊಡೆದ್ಬಿಟ್ಟು ಅವ್ರು ನಮ್ಮನ್ನು, ನಾವು ಹಂಗೆ ಅವ್ರ ಮನೆಗೆ ಹೋಗಿ ಅವ್ರನ್ನ ಹೊಡೆದು ಸೆಲೆಬ್ರೇಷನ್ ಮಾಡಿಲ್ಲ. ನಾವು ಮಾಡ್ತಾಯಿದ್ವಿ, RCB ಫ್ಯಾನ್ಸ್ ಮಾಡ್ತಾಯಿದ್ವಿ. ಇನ್ನೊಂದ್ಸರಿ ಮಾಡಿ. ಫ್ಯಾನ್ಸ್ ಸೌಂಡೇ ಇಲ್ಲ ಅಂತ ಏನೋ ಕೂಗಿ ಹೇಳ್ಬಿಟ್ಟು ಹೋಗಿದ್ದಲ್ಲ ಶ್ರೇಯಸ್ ಅಯ್ಯರ್. ಯಾಕೆ ಬೇಕು ಗಾಂಚಲಿಗಳು, ಯಾಕೆ ಬೇಕು ಇವೆಲ್ಲ? ಬಂದ್ವಾ ಗೆದ್ವಾ ಆಡ್ಕೊಂಡು ಹೋದ್ವಾ ಅನ್ನಂಗೆ ಇರಬೇಕು. ಅವೆಲ್ಲ ಸೆಲೆಬ್ರೇಷನ್ ಏನಕ್ಕೆ? ಸುಮ್ಮನೆ ಒಂದೊಳ್ಳೆ ಹೆಸರು, ಒಂದೊಳ್ಳೆ ಶ್ರೇಯಸ್ ಅಯ್ಯರ್ ಅಂದರೆ ನಮ್ಮ ಇಂಡಿಯನ್ ಟೀಮ್ ಆಡೋ ಒಂದು ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಅನ್ನೋ ಒಂದು ರೆಸ್ಪೆಕ್ಟ್ ಇರುತ್ತೆ. ಅದೆಲ್ಲ ಯಾಕೆ ಸುಮ್ಮನೆ ಇಲ್ದಿರೋದೆಲ್ಲ? ನನಗೆ ಯಾಕೋ ಅದು ಅವತ್ತು ಇಷ್ಟ ಆಗಿಲ್ಲ. ಅವ್ರಿಗೆ ಒಂಥರ ನನಗೆ ಅನಿಸುತ್ತೆ, ಬೇರೆ ಟೀಮ್ ಅವ್ರಿಗೆ, ಬೇರೆ ಫ್ರಾಂಚೈಸಿ ಅವ್ರಿಗೆ ಒಂಥರ ಉರಿ ಅನಿಸುತ್ತೆ ನಮ್ಮ ಫ್ಯಾನ್ಸ್ನ ನೋಡಿದಾಗ. ಈ ಥರ ಫ್ಯಾನ್ಸ್ ಸಿಕ್ಕಿಲ್ಲ ಅನ್ನೋದು, ನಮ್ಮ ಇಂಡಿಯನ್ಸ್ ಆ ಥರ ಉರ್ಕೊಳ್ಳೋದು, ಅಸೂಯೆ ಪಟ್ಕೊಳ್ಳೋದು, ಅದನ್ನ ತೋರಿಸ್ಕೊಳ್ಳೋದು ಇದೇ ಥರ. ಅಂದರೆ ಬೇರೆಯವ್ರನ್ನ ನೋಡಿ ನಾವು ಅಯ್ಯೋ ಆ ಥರ ನಮಗಿಲ್ಲ ಅನ್ನೋ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಈ ಥರ ಏನಾದರೂ ಮಾಡಿದಾಗ ತೋರಿಸ್ಕೊಂಬಿಡೋದು. ಹಿಂಗೆ ಎಲ್ಲಿ ಸೈಲೆಂಟ್, ಎಲ್ಲಿ ಸೈಲೆಂಟ್ ಆಯಿತು, ಸೌಂಡ್ ಇಲ್ಲ ಅಂತ. ಇವಾಗ ಸೌಂಡ್ ಇದೆ ತಾನೆ, ಬಂತ ಸೌಂಡ್ ಈಗ. ಅಲ್ಲೇ ಪಂಜಾಬ್ ನಿಮ್ಮ ಗ್ರೌಂಡಲ್ಲೇ RCB ಅನ್ನೋ ಕೂಗು. ಬಟ್ ಹೇಳ್ಬೇಕು ಅಂದರೆ ಕಂಫರ್ಟಬಲ್ ವಿನ್ನು. ಕೊಹ್ಲಿ ಲಾಸ್ಟ್ವರೆಗೂ ಇದ್ದು ಗೆಲ್ಲಿಸಿ ಅವೇ ಮ್ಯಾಚಸ್ಸಲ್ಲಿ ಡಾಮಿನೇಟ್ ಮಾಡಿ. ನನಗೆ ಗೊತ್ತಿರೋ ಹಂಗೆ ಲಾಸ್ಟ್ ಟೈಮ್ ಮಾಡಿದ್ದು ಅವ್ರು ಕೋಲ್ಕತ್ತಾದಲ್ಲಿ ಇದ್ದಾರಂತೆ ಟಾಪಲ್ಲಿ. ಚಾರ್ಟ್ ತೋರಿಸ್ತಿದ್ರು ಯಾರ್ದು ಅವೇ ಮ್ಯಾಚಲ್ಲಿ ವಿನ್ಸ್ ಜಾಸ್ತಿ ಇದೆ ಅಂತ. ಕೋಲ್ಕತ್ತಾ ಟಾಪ್ ಇರಬೇಕು. ಅದಾದಮೇಲೆ ನಾವು ಬಂದಿದ್ದೀವೋ ಏನೋ ಗೊತ್ತಿಲ್ಲ, ಅದು ಗೊತ್ತಿದ್ರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಆ ಚಾರ್ಟ್ ನಾನು ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ. ಟೇಬಲ್ ಟಾಪಲ್ಲಿ ನಂಬರ್ 3 ಪೊಸಿಷನಲ್ಲಿ RCB. ಇದೇ ಥರ ಮುಂದೆ ಸಾಗಲಿ, ಹಿಂದೆ ಬರೋದು ಬೇಡ. ನೆಕ್ಸ್ಟ್ ಮ್ಯಾಚ್ RR ಮೇಲಿದೆ. RRನ ಕಂಫರ್ಟಬಲಾಗಿ ಗೆದ್ದು ಒಳ್ಳೆ ರನ್ ರೇಟಲ್ಲಿ ನಂಬರ್ 1 ನಂಬರ್ 2 ಪೊಸಿಷನ್ ನೋಡಬೇಕು ಅಂತ ಬಯಸ್ತಾ, ದೇವರ ಆಶೀರ್ವಾದ ಇರಲಿ RCB ಮೇಲೆ ಅಂತ ಕೇಳ್ಕೊಳ್ತಾ, ಇನ್ನೇನಿದೆ ಏನಾದರೂ ಬಾಕಿ ಏನಾದರೂ ಮಿಸ್ ಮಾಡಿದ ಗೊತ್ತಿಲ್ಲ. ಬಟ್ ಒಳ್ಳೆ ಫೀಲ್ಡಿಂಗ್ ಇವತ್ತು, ಏನು ಕ್ಯಾಚಸ್ ಏನೋ ಡ್ರಾಪ್ ಆಗಿಲ್ಲ. ರನ್ಔಟ್ ಒಳ್ಳೆ ರನ್ಔಟ್ ನೋಡಿದ್ವಿ ಕೊಹ್ಲಿ ಕಡೆಯಿಂದ. ಕೃಣಾಲ್ ಪಾಂಡ್ಯ ಒಳ್ಳೆ ಕ್ಯಾಚ್ ಹಿಡಿದ್ರು, ಸಖತ್ ಕ್ಯಾಚ್. ಅದಂತೂ ರೊಮಾರಿಯೋ ಶಫರ್ಡ್ ಬೌಲಿಂಗಲ್ಲಿ ಶ್ರೇಯಸ್ ಅಯ್ಯರ್ ಕ್ಯಾಚು ಒನ್ ಆಫ್ ದಿ ಬೆಸ್ಟ್ ಕ್ಯಾಚಸ್ ಅಂತಲೇ ಹೇಳಬೇಕು. ಆ ಕಡೆಯಿಂದ ಓಡ್ಕೊಂಡ್ಬಂದು ಕೌ ಕಾರ್ನರು ಮತ್ತು ಇದು ಡೀಪ್ ಡೌನ್ ದ ಗ್ರೌಂಡ್ ಆ ಮಿಡಲಲ್ಲಿ ಇದ್ರು ಅನ್ಸುತ್ತೆ, ಅಲ್ಲಿಂದ ಓಡ್ಕೊಂಡ್ಬಂದು ಹಿಡಿದು ಮತ್ತೆ ಬಿದ್ದರು. ಅವ್ರು ಬೇರೆ ಬಿದ್ದರು ಕೃಣಾಲ್ ಪಾಂಡ್ಯ. ಒನ್ ಆಫ್ ದಿ ಬೆಸ್ಟ್ ಕ್ಯಾಚಸ್ ಅಂತಲೇ ಹೇಳಬೇಕು. ಸಖತ್ತಾಗಿತ್ತು. ಎಲ್ಲೂ ಪಂದ್ಯ ನಮ್ಮ ಕೈಯಿಂದ ಜಾರೋಗಿದೆ ಅಂತ ಅನಿಸ್ಲೇ ಇಲ್ಲ. ಇದೇ ಥರ ಗೆಲ್ಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವ್ಯೂಸ್ ಬರ್ತಿದೆ, ಲೈಕ್ ಬರ್ತಿಲ್ಲ. ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ದ. ಟಾಟಾ, ಬಾಯ್ ಬಾಯ್.